ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಈ ಚಿನ್ನದ ಬೆಲೆಯಲ್ಲಿ ಭಾರಿ ಏರು ಇಳಿಕೆ ಕಾಣ್ತಾ ಇದೆ. ಪ್ರಮುಖವಾಗಿ ಒಂದು ಪ್ರೀವಿಯಸ್ ಒಂದು ವೀಕ್ ನ ರೇಟ್ ಗಳನ್ನ ನಾವು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ಇಳಿಕೆ ಕಾಣ್ತಾನೆ ಇದೆ. ಅಂದ್ರೆ ಒಂದು 13,900 14,500 ಈ ರೇಟ್ ನ ಒಳಗಡೆನೆ ಇದೆ. ಅಂದ್ರೆ ಫಿಕ್ಸ್ಡ್ ರೇಟ್ ಅನ್ನುವಂಥದ್ದಿಲ್ಲ. ಪ್ರತಿದಿನದಲ್ಲಿ ಪ್ರತಿ ಕ್ಷಣಕ್ಕೂ ಕೂಡ ಚಿನ್ನದ ಬೆಲೆಯಲ್ಲಿ ಏರು ಇಳಿಕೆ ಕಾಣ್ತಾನೆ ಇದೆ. ಪ್ರಮುಖವಾಗಿ ಈಗ 1 ಗ್ರಾಮ್ ಚಿನ್ನದ ಬೆಲೆ ಎಷ್ಟು ಅಂತ ನಾವು ಚೆಕ್ ಮಾಡಿದ್ರೆ 13,900 ಇರುತ್ತೆ. ಅದೊಂದು 2 ಗಂಟೆ ಬಿಟ್ಟು ನಾವು ಚೆಕ್ ಮಾಡಿದಾಗ ಅದು 14,000 ಒಂದು 400 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು. ಮತ್ತೆ 2 ಗಂಟೆ ಬಿಟ್ಟು ಚೆಕ್ ಮಾಡಿದಾಗ ಮತ್ತೆ 13,600 ಹಿಂಗ್ ಬಂದಿರೋದು. ಆದ್ರೆ ಆ ರೀತಿ ವೇರಿ ಆಗ್ತಾ ಇದೆ ಚಿನ್ನದ ರೇಟ್ ಅಲ್ಲಿ. ಸೊ ಮಧ್ಯಮ ವರ್ಗದವರು, ಜನಸಾಮಾನ್ಯರು ಶಾಕಿಗೆ ಒಳಗಾಗಿದ್ದಾರೆ. ಸೊ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಏನ್ ಮಾಡ್ಬೇಕು? ಈ ರೀತಿ ಚಿನ್ನದ ಬೆಲೆ ಏರಿಕೆ ಆದ್ರೆ ನಾವು ಹಾಗಾದ್ರೆ ಚಿನ್ನವನ್ನ ತೆಗೆದುಕೊಳ್ಳೋಕೆ ಆಗೋದೇ ಇಲ್ವಾ ಅಂತ ಒಂದು ಬೇಜಾರಿನಲ್ಲಿ ಅವರಿದ್ದಾರೆ. ಒಂದ್ ಕಡೆ ಖುಷಿಯ ಸಂಗತಿ ಏನಂದ್ರೆ ಅಲ್ಪ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಮ್ಮಿ ಆಗಿದೆ ಬಿಟ್ರೆ ಒಂದು 8,000 10,000 ಈ ರೇಂಜ್ಗಂತೂ ಚಿನ್ನ ಬರೋದಿಲ್ಲ ಅನ್ನುವಂಥ ಮಾತು ಇನ್ನೊಂದು ತಜ್ಜೋರು ಹೇಳ್ತಿರುವಂತದ್ದು. ಸೊ ಇದೆಲ್ಲದರ ಮಧ್ಯೆ ಒಂದು ಶಾಕಿಂಗ್ ವಿಚಾರ ರಿವೀಲ್ ಆಗಿದೆ. ಏನಪ್ಪಾ ಗೊತ್ತಾ ಶಾಕಿಂಗ್ ವಿಚಾರ? ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನ್ಯೂಸ್ 18 ಕನ್ನಡವನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶಾಕಿಂಗ್ ವಿಚಾರವನ್ನ ತಜ್ಞರು ಬಿಚ್ಚಿಟ್ಟಿದ್ದಾರೆ. ಕಾರಣ ಏನಪ್ಪ ಗೊತ್ತಾ? ನಮ್ಮ ಭಾರತದಲ್ಲಿರುವಂತಹ ಪಕ್ಕದ ಒಂದು ಪ್ರದೇಶ, ಬಹಳ ಹತ್ತಿರದ ಪ್ರದೇಶ ಇದು. ಈ ಪ್ರದೇಶದಲ್ಲಿ ವಿಶ್ವದಲ್ಲಿ ಎಷ್ಟು ರಾಷ್ಟ್ರಗಳಿದೆ ನೋಡಿ, ಅಷ್ಟು ರಾಷ್ಟ್ರಗಳ ಜನರಿಗೆ ಹಂಚುವಷ್ಟು ಚಿನ್ನ ಇದೆಯಂತೆ, ಬೆಳ್ಳಿ ಇದೆಯಂತೆ. ಹೌದು, ನಿಮ್ಗಿದು ಶಾಕಿಂಗ್ ಅನ್ಸಿದ್ರು ಕೂಡ ಸತ್ಯದ ವಿಚಾರ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಇದೆಯಾ ಹಾಗಾದ್ರೆ ಆ ಪ್ರದೇಶ, ಅಥವಾ ಭಾರತದ ಪಕ್ಕದಲ್ಲಿರುವಂತಹ ರಾಷ್ಟ್ರಗಳ ಪ್ರದೇಶ ಅಂತ ಕೇಳಿದ್ರೆ ನಮ್ಮ ಭಾರತದ ಶತ್ರು ರಾಷ್ಟ್ರ ಆಗಿರುವಂತಹ ಪಾಕಿಸ್ತಾನದಲ್ಲಿ ಆ ಪ್ರದೇಶ ಇದೆ. ಹೌದು, ಇದು ಯಾವುದೂ ಅಲ್ಲ, ಬಲೂಚಿಸ್ತಾನ. ಬಲೂಚಿಸ್ತಾನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಖನಿಜ ಸಂಪತ್ತು ಇದೆ ಅಂತ ಅಲ್ಲಿನ ಜನರು ಹೇಳ್ತಿದ್ದಾರೆ, ತಜ್ಞರು ಕೂಡ ಹೇಳ್ತಿದ್ದಾರೆ. ಸೊ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಬಲೂಚಿಸ್ತಾನ ಮತ್ತು ಪಾಕಿಸ್ತಾನದ ವಿರುದ್ಧ ಒಂದ್ ರೀತಿ ಸೈಲೆಂಟ್ ವಾರ್ ನಡೀತಾ ಇದೆ. ಯಾವಾಗ ಬಲೂಚಿಸ್ತಾನದವರು ನಮ್ಗೆ, ಹೌದು ಆಕ್ಚುಲಿ ಪಾಕಿಸ್ತಾನದ ದೊಡ್ಡ ಪ್ರಾಂತ್ಯ, ಬಹುದೊಡ್ಡ ಪ್ರಾಂತ್ಯ, ಬಹುದೊಡ್ಡ ಜಾಗವನ್ನು ಹೊಂದ್ಕೊಂಡಿರುವಂತಹ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತತವಾಗಿ ಅಲ್ಲಿ ಜನರು ಗಲಾಟೆಗಳನ್ನ, ಗದ್ದಲಗಳನ್ನ, ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡು ಪಾಕಿಸ್ತಾನ ಸೈನಿಕರನ್ನ ಕೂಡ ಕೊಲೆ ಮಾಡಿ ಹಾಕಿದ್ದಾರೆ. ಅವರ ಒಂದು ಸೇನಾ ಕಚೇರಿ ಮೇಲೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನು ಕೂಡ ಬಲೂಚಿಸ್ತಾನದವರು ಮಾಡ್ತಿದ್ದಾರೆ. ಸೊ ಇಲ್ಲಿ ಬರೀ 15 ಲಕ್ಷ ಜನರು ಮಾತ್ರ ಈ ಒಂದು ಬಲೂಚಿಸ್ತಾನದಲ್ಲಿರೋದು. ನಮ್ಮ ಭಾರತದಲ್ಲಿರುವಂತಹ ರಾಜಸ್ಥಾನ ಏನಿದೆ, ಆ ರಾಜಸ್ಥಾನಕ್ಕಿಂತ ಸ್ವಲ್ಪ ಮಟ್ಟಲ್ಲಿ ಸೈಜ್ ಅಲ್ಲಿ ದೊಡ್ಡ ಇರುವಂತಹ ಪ್ರಾಂತ್ಯ ಇದು. ಸೊ ಹಾಗಾಗಿ ಈ ಪ್ರಾಂತ್ಯ ನಮಗೆ ಬೇಕು ಅಂತ ಪಾಕಿಸ್ತಾನ ಹಠ ಹಿಡಿತಾ ಇದೆ. ಸೊ ಅದ್ರ ಜೊತೆಗೆ ಚೀನಾ ಕೂಡ ಪಾಕಿಸ್ತಾನ ಯಾವ ರೀತಿ ಯುದ್ಧಗಳನ್ನ ಮಾಡ್ತಾ ಇದೆ ನೋಡಿ, ಅದಕ್ಕೆ ಪಾಕಿಸ್ತಾನ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಬಲೂಚಿಸ್ತಾನವನ್ನ ಆಕ್ರಮಣ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ. ಇದೆಲ್ಲ ಈಗ ಮೇಲ್ನೋಟಕ್ಕೆ ನಮ್ಗೆ ಯುದ್ಧದ ರೀತಿ ಭಾಸ ಆಗ್ತಿದೆ. ಬಟ್ ಈ ಯುದ್ಧದ ಹಿಂದೆ ಬೇರೆನೆ ಸೀಕ್ರೆಟ್ ಇದೆ. ಯಾಕಾಗಿ ಇವರು ಅಷ್ಟೊಂದು ದೃಢ ನಿರ್ಧಾರವನ್ನ ಮಾಡಿದ್ದಾರೆ ಪಾಕಿಸ್ತಾನ ಸರ್ಕಾರ, ಬಲೂಚಿಸ್ತಾನ ನಮ್ಗೆ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂತಂದ್ರೆ ಯೂಶುವಲ್ ಅದೇನಾಗುತ್ತೆ, ಪಾಕಿಸ್ತಾನದ ಒಂದು ಭಾಗ ತುಂಡಾಗಿ ಹೋಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಬಟ್ ಆದ್ರೆ ಹಿಂದಿರುವಂತಹ ಸೀಕ್ರೆಟ್ ಏನ್ ಗೊತ್ತಾ? ಪಾಕಿಸ್ತಾನ ಮತ್ತೆ ಚೀನಾ ಈಗಾಗಲೇ ಬಲೂಚಿಸ್ತಾನದಲ್ಲಿರುವಂತಹ ಮಣ್ಣಿನ ಒಳಗಡೆ ಇರುವಂತಹ ಖನಿಜ ಸಂಪತ್ತು ಮೇಲೆ ಕಣ್ಣು ಹಾಕಿದೆಯಂತೆ. ತಜ್ಞರು ಹೇಳೋ ಪ್ರಕಾರ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೇರಳವಾಗಿ ಚಿನ್ನ ಸಿಗುತ್ತಂತೆ, ಬೆಳ್ಳಿ ಸಿಗುತ್ತಂತೆ, ತಾಮ್ರ ಸಿಗುತ್ತಂತೆ. ಅದಕ್ಕೆ ಪೂರಕವಾಗಿ ದಾಖಲೆಗಳನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಚಿನ್ನ ಬೆಳ್ಳಿಯ ಜೊತೆಗೆ ನೈಸರ್ಗಿಕ ಉತ್ಪನ್ನಗಳು, ನೈಸರ್ಗಿಕವಾಗಿರುವಂತಹ ಇಂಧನಗಳು ಕೂಡ ಸಿಗುತ್ತಂತೆ. ಅಪಾರ ಪ್ರಮಾಣದ ಒಂದು ತೈಲಗಳು ಕೂಡ ಇಲ್ಲಿ ಸಿಗುವಂತಹ ಚಾನ್ಸಸ್ ಇದೆ. ಹಾಗಾಗಿ ಇಲ್ಲಿ ಪಾಕಿಸ್ತಾನ ಅತಿ ಹೆಚ್ಚಿನ ಫೋಕಸ್ ಅನ್ನ ಕೊಡ್ತಾ ಇದೆ, ಅತಿ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದೆ. ಬಲೂಚಿಗರು ಒಂದು ಕ್ಷಣನೂ ಕೂಡ ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಅಂದ್ರೆ ಸಪೋರ್ಟ್ ಬೇಡವೇ ಬೇಡ, ನಾವು ನಮ್ದೇ ರಾಷ್ಟ್ರ ಬೇಕು, ಪಾಕಿಸ್ತಾನದ ಒಂದು ವಸ್ತು ಕೂಡ ನಮ್ಗೆ ಬರೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಅವರು ಸತತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯುದ್ಧವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಜನವರಿ 29 ಫೆಬ್ರವರಿ 1ರಂದು ಕೂಡ ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಅನ್ನ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ 17 ಜನ ಪಾಕಿಸ್ತಾನದ ಸೇನಾಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇದೆಲ್ಲದರಲ್ಲೂ ಕೂಡ ಚೀನಾದ ಕೈವಾಡ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಯಾಕಂದ್ರೆ ಚೀನಾ ಈಗಾಗಲೇ ರಸ್ತೆಯ ಅಭಿವೃದ್ಧಿಗೆ, ಅಂದ್ರೆ ಪಾಕಿಸ್ತಾನದಲ್ಲಿ ಹಲವೊಂದು ಅಭಿವೃದ್ಧಿಗೆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದೆ. ಪಾಕಿಸ್ತಾನದ ಡೆವಲಪ್ಮೆಂಟ್ಗೆ, ಪಾಕಿಸ್ತಾನದ ಒಂದು ದೇಶದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಈಗ ಚೀನಾ ಕೂಡ ಬಹುಮುಖ್ಯವಾದಂತಹ ಪಾತ್ರ ವಹಿಸ್ತಾ ಇದೆ. ಒಂದಷ್ಟು ಅಮೌಂಟ್ ಅನ್ನ ಕೊಡ್ತಾ ಇರುವಂತದ್ದು, ಬಂಡವಾಳವನ್ನ ಹೂಡಿಕೆ ಮಾಡ್ತಿರುವಂತದ್ದು. ಕಾರಣ ಏನ್ ಗೊತ್ತಾ? ಚೀನಾ ಕೂಡ ಈಗ ಬಲೂಚಿಸ್ತಾನದ ಮೇಲೆ ಕಣ್ಣು ಹಾಕಿದೆಯಂತೆ, ಅಲ್ಲಿರುವಂತಹ ಖನಿಜ ಸಂಪತ್ತಿನ ಮೇಲೆ ಕಣ್ಣು ಹಾಕಿದೆ
ಆಗಿದೆಯಂತೆ. ಕಾದ್ ನೋಡೋಣ ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಈ ಒಂದು ಬಲೂಚಿಸ್ತಾನದ ಜನರು ಮತ್ತು ಪಾಕಿಸ್ತಾನ ಸರ್ಕಾರದ ಯುದ್ಧ ಎಲ್ಲಿವರೆಗೂ ಹೋಗುತ್ತೆ, ಅದ್ರ ಜೊತೆಗೆ ಇಲ್ಲಿ ನಿಜವಾಗ್ಲೂ ಚಿನ್ನ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.